ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. 15 ತಿಂಗಳ ಕಾಲ ಯುದ್ಧ ಮಾಡಿಯೂ ಹಮಾಸನ ಮಣಿಸಲು ಇಸ್ರೇಲ್ಗೆ ಸಾಧ್ಯವಾಗಿಲ್ಲ. ತನ್ನ ಸೈನಿಕರನ್ನ ಗಾಜಾಗೆ ನುಗ್ಗಿಸಿಯೂ ತನ್ನ ಒತ್ತೆಯಾಳುಗಳನ್ನ ಬಿಡಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಆಕಾಶದಿಂದ ಬಾಂಬ್ ಸುರಿಸಿ ಇಸ್ರೇಲ್ ಅಸಂಖ್ಯ ಕಟ್ಟಡಗಳನ್ನು ಕೆಡವಿದೆ. 50,000ಕ್ಕಿಂತಲೂ ಅಧಿಕ ಮಂದಿಯನ್ನ ಸಾಯಿಸಿದೆ. ಆದರೂ ಹಮಾಸ್ ಬಳಿ ಇದ್ದ ಒತ್ತೆಯಾಳುಗಳನ್ನು ಬಿಡಿಸಿಕೊಳ್ಳಲು ಇಸ್ರೇಲ್ಗೆ ಯಾಕೆ ಸಾಧ್ಯವಾಗಿಲ್ಲ ಅನ್ನೋ ಚರ್ಚೆ ಜಾಗತಿಕವಾಗಿಯೇ ಇದೆ. ಮಾತ್ರ ಅಲ್ಲ, ಹಮಾಸ್ನ ಸಾಮರ್ಥ್ಯ ಪ್ರಶಂಸೆಗೆ ಒಳಗಾಗುತ್ತಲೂ ಇದೆ. ಇದೇ ಸಮಯದಲ್ಲಿ ಮತ್ತೊಂದು ಸುದ್ದಿ ಗಾಜಾದಿಂದ ಹೊರಬಿದ್ದಿದೆ. ಯಹ್ಯಾ ಸಿನ್ವಾರ್ ಅವರ ಹತ್ಯೆಯ ಬಳಿಕ ತೆರವಾಗಿರುವ ಹಮಾಸ್ನ ನಾಯಕತ್ವ ಸ್ಥಾನವನ್ನ ಅವರ ಕಿರಿಯ ಸಹೋದರ ಮೊಹಮ್ಮದ್ ಸಿನ್ವಾರ್ ವಹಿಸಿಕೊಂಡಿದ್ದಾರೆ ಎಂದು ನ್ಯೂಯಾರ್ಕ್ ಪೋಸ್ಟ್ ವರದಿ ಮಾಡಿದೆ. ಇದೀಗ ಹಮಾಸ್ನ ಪ್ರಮುಖ ತಂತ್ರಜ್ಞಾನಾಗಿ ಮೊಹಮ್ಮದ್ ಸಿನ್ವಾರ್ ಮುಂಚೂಣಿಗೆ ಬಂದಿದ್ದಾರೆ ಎಂದು ನ್ಯೂಯಾರ್ಕ್ ಪೋಸ್ಟ್ ವರದಿಯಲ್ಲಿ ಹೇಳಲಾಗಿದೆ. ಕಳೆದ 15 ತಿಂಗಳ ಯುದ್ಧದಲ್ಲಿ 17,000ದಷ್ಟು ಹಮಾಸ್ ಕಾರ್ಯಕರ್ತರು ಪ್ರಾಣ ಕಳೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಹಮಾಸ್ ಅನ್ನ ಮರುಸಂಘಟಿಸಲು ಮತ್ತು ಗಾಜಾದ ನಿಯಂತ್ರಣ ಕೈತಪ್ಪದಂತೆ ನೋಡಿಕೊಳ್ಳಲು ಮುಂಚೂಣಿಯಲ್ಲಿ ನಿಂತು ಶ್ರಮಿಸಿದವರೇ ಈ ಸಿನ್ವಾರ್ ಎಂದು ಹೇಳಲಾಗುತ್ತೆ. ಹಮಾಸ್ ನಾಯಕರನ್ನ ಇಸ್ರೇಲ್ ನಿರಂತರ ಟಾರ್ಗೆಟ್ ಮಾಡ್ತಾ ಇದ್ದಾಗ ಅದಕ್ಕೆ ಪ್ರತಿತಂತ್ರವನ್ನ ಹೆಣೆಯುವುದಕ್ಕಾಗಿ ಗವರ್ನಿಂಗ್ ಕೌನ್ಸಿಲ್ ಅನ್ನ ಹಮಾಸ್ ಸ್ಥಾಪಿಸಿತ್ತು. ಅದರ ಮುಂಚೂಣಿ ನಾಯಕರಾಗಿ ಇದ್ದುದು ಇದೇ ಮೊಹಮ್ಮದ್ ಸಿನ್ವಾರ್. ಇಸ್ರೇಲಿ ಅಧಿಕಾರಿಗಳ ಮಧ್ಯ ಇವರಿಗೆ ನೆರಳು ಎಂಬ ಅಡ್ಡ ಹೆಸರಿದೆ. 1975ರಲ್ಲಿ ಖಾನ್ ಯೂನಿಸ್ ನಿರಾಶ್ರಿತ ಶಿಬಿರದಲ್ಲಿ ಹುಟ್ಟಿದ ಮೊಹಮ್ಮದ್ ಸಿನ್ವಾರ್ ಇತ್ತೀಚೆಗೆ 4 ಮಂದಿ ಇಸ್ರೇಲಿ ಒತ್ತೆಯಾಳುಗಳನ್ನು ಹಮಾಸ್ ಬಿಡುಗಡೆಗೊಳಿಸುವ ವೇಳೆ ಗಮನ ಸೆಳೆದಿದ್ದರು. ಹಮಾಸ್ ಮೇಲೆ ಅವರಿಗಿರುವ ನಿಯಂತ್ರಣ ಗಮನವನ್ನು ಸೆಳೆದಿತ್ತು. ಹಮಾಸ್ ಹೋರಾಟಗಾರರು ತಮ್ಮ ಯೂನಿಫಾರ್ಮ್ ಅಲ್ಲಿ 4 ಮಂದಿ ಇಸ್ರೇಲಿ ಒತ್ತೆಯಾಳುಗಳನ್ನು ಪರೇಡ್ ನಡೆಸಿದ್ದರು. ಬಿಡುಗಡೆಯ ವೇಳೆ ಈ ಹಮಾಸ್ ಹೋರಾಟಗಾರರು ಸಂಭ್ರಮ ಪಟ್ಟಿದ್ದರು. 15 ತಿಂಗಳ ಕಾಲ ಯುದ್ಧ ಮಾಡಿಯೂ ಹಮಾಸ್ ಅನ್ನ ನಿಗ್ರಹಿಸಲು ಸಾಧ್ಯವಾಗಿಲ್ಲ ಎಂಬುದು ಈ ಪೆರೇಡ್ ಮತ್ತು ಈ ಸಂದರ್ಭದಲ್ಲಿ ಹಮಾಸ್ ಹೋರಾಟಗಾರರು ವ್ಯಕ್ತಪಡಿಸಿದ ಸಂಭ್ರಮ ಸಾಕ್ಷಿಯಾಗಿದೆ ಎಂದು ಅಸಂಖ್ಯ ಮಂದಿ ಅಭಿಪ್ರಾಯಪಟ್ಟಿದ್ದರು. ಹೀಗೆ ಹಮಾಸ್ ಅನ್ನ ಒಂದುಗೂಡಿಸುವಲ್ಲಿ ದೊಡ್ಡ ಪಾತ್ರ ಈ ಸಿನ್ವಾರ್ಗೆ ಇದೆ ಎಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ. ಭಯೋತ್ಪಾದನೆಯ ಆರೋಪದೊಂದಿಗೆ 1991ರಲ್ಲಿ ಇಸ್ರೇಲ್ ಈ ಮೊಹಮ್ಮದ್ ಸಿನ್ವಾರ್ ಅನ್ನ ಬಂಧಿಸಿತು ಎಂದು ಜೆರುಸಲೆಂ ಪೋಸ್ಟ್ ವರದಿ ಮಾಡಿದೆ. 2006ರಲ್ಲಿ ಇಸ್ರೇಲ್ ಯೋಧ ಗಿಲಾದ್ ಶಾಲಿಟ್ನನ್ನ ಹಮಾಸ್ ಹೋರಾಟಗಾರರು ಬಂಧಿಸಿದ್ದರು. ಆ ಬಳಿಕ ಮೊಹಮ್ಮದ್ ಸಿನ್ವಾರ್ ಹಮಾಸ್ನಲ್ಲಿ ಹೆಚ್ಚು ಮುನ್ನೆಲೆಗೆ ಬಂದರು. ಬಳಿಕ ಒಪ್ಪಂದದಂತೆ 2011ರಲ್ಲಿ ಈ ಯೋಧನನ್ನ ಹಮಾಸ್ ಬಿಡುಗಡೆಗೊಳಿಸಿತ್ತು ಮತ್ತು ಅದಕ್ಕೆ ಪ್ರತಿಯಾಗಿ 1027 ಕೈದಿಗಳನ್ನು ಇಸ್ರೇಲ್ ಬಿಡುಗಡೆಗೊಳಿಸಿತ್ತು. ಯಹ್ಯಾ ಸಿನ್ವಾರ್ನಂತೆ ಈ ಮೊಹಮ್ಮದ್ ಸಿನ್ವಾರ್ನ ಚಟುವಟಿಕೆಗಳು ಬಹಿರಂಗವಾಗಿ ನಡೆಯುತ್ತಿದ್ದುದು ಕಡಿಮೆ. ಅವರು ತೆರೆಮರೆಯಲ್ಲಿಯೇ ನಿಂತು ಕೆಲಸ ಮಾಡುತ್ತಿದ್ದರು ಎಂದು ಇಸ್ರೇಲಿ ತಜ್ಞರು ಹೇಳುತ್ತಾರೆ. ಇವೇನೇ ಇದ್ದರೂ ಚದುರಿ ಹೋಗಿರುವ ಹಮಾಸ್ ಅನ್ನ ಈ ಮೊಹಮ್ಮದ್ ಸಿನ್ವಾರ್ ಮತ್ತೆ ಕಟ್ಟಲು ಸಮರ್ಥರಾಗುತ್ತಾರಾ ಅನ್ನುವ ಪ್ರಶ್ನೆ ಎಲ್ಲರ ಮುಂದಿದೆ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.